ತುಂಬಾ ಡಿಸ್ಟರ್ಬ್ ಮಾಡಿದಂತ ಇನ್ಸಿಡೆಂಟ್ ಇದು. ಸೊ ಹಾಗಾಗಿ ನಾನು ಎಲ್ಲೂ ಈ ವಿಷಯದ ಬಗ್ಗೆ ಮಾತಾಡಕ್ ಬಂದಿಲ್ಲ. ಆದ್ರೆ ಯಾವತ್ತು ದ ಹಿಂದೂ ಪೇಪರ್ ಅಲ್ಲಿ ಈ ಒಂದು ಅಕೌಂಟ್ ನೇಮ್ ನೋಡಿದ್ನೋ ಅವಾಗ ಚೆಕ್ ಮಾಡೋಣ ಫಾಲೋವರ್ಸ್ ಲಿಸ್ಟ್ ಅಲ್ಲಿ ಏನಾದ್ರು ಇದಾರಾ, ಬ್ಲಾಕ್ ಲಿಸ್ಟ್ ಅಲ್ಲಿ ಇದಾರೆ ಅಂದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು. ಅದನ್ನ ನಾನು ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡೆ. ಯಾಕಂದ್ರೆ ನನಗಿರುವಂತ ಒಂದು ಫೀಮೇಲ್ ಫಾಲೋವರ್ಸ್ ಅವರ ಒಂದು ಬ್ಲಾಕ್ ಲಿಸ್ಟ್ ಅಥವಾ ಫಾಲೋವರ್ಸ್ ಲಿಸ್ಟ್ ನ ಚೆಕ್ ಮಾಡ್ಕೋಬಹುದು ಅಂತ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದು ಇವಾಗ ನ್ಯೂಸ್ ಆಗಿದೆ. ಬಟ್ ಬ್ಲಾಕ್ ಲಿಸ್ಟ್ ಇರೋದು ನಿಜ. ಸುಳ್ಳು ಯಾಕೆ ಸರ್ ಹೇಳ್ಬೇಕು ಈ ವಿಷಯದಲ್ಲಿ? ಸುಳ್ಳು ಯಾಕೆ ಹೇಳ್ಬೇಕು ಸರ್? ಫಸ್ಟ್ ಆಫ್ ಆಲ್ ಅಂಡ್ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ನನ್ನ ವಿಷಯದಲ್ಲಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ತೀರಾ ಕೆಟ್ಟದಾಗ ಬಂದಿದ್ರೆ ನಾನು ಬ್ಲಾಕ್ ಮಾಡ್ತೀನಿ. ಅಂಡ್ ಫೇಕ್ ಅಕೌಂಟ್ಸ್ ನಾನು ಬ್ಲಾಕ್ ಮಾಡ್ತೀನಿ. ರಿಯಲ್ ಅಕೌಂಟ್ ಆಗುತ್ತಾ ಅವರು ದಿನ ಆನ್ ಡೇ ಟು ಡೇ ಪೋಸ್ಟ್ ಮಾಡ್ತಿದ್ದಾರೆ. ಸೊ ಅಂತ ಅಕೌಂಟ್ ಇಂದ ಬಂದಿರುವಂತ ನೆಗೆಟಿವ್ ಕಮೆಂಟ್ ನ ಸ್ಟೋರಿಲಿ ಹಾಕ್ತೀನಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಲ್ಪ ಕೌಂಟರ್ಗಳನ್ನ ಕೊಡ್ತೀನಿ. ಅವ್ರು ಸಾರಿ ಕೇಳ್ತಾರೆ, ಆಮೇಲೆ ಅವ್ರಿಗೂ ರಿಯಲೈಸ್ ಆಗುತ್ತೆ ಹೌದಲ್ವಾ ಯಾಕೆ ಬೇಕಿತ್ತು ಕಮೆಂಟ್ ಮಾಡೋದಂತ. ಸೊ ಇದು ಬ್ಲಾಕ್ ಲಿಸ್ಟ್ ಇರೋದು ಸತ್ಯ. ನಾನು ಶೇರ್ ಮಾಡಾದ್ಮೇಲೆ ಇಷ್ಟೊಂದು ಜನ ನನ್ನ ಕೋ ಆರ್ಟಿಸ್ಟ್ಗಳು ಮತ್ತೆ ಇಷ್ಟೊಂದು ಜನ ಫೀಮೇಲ್ ಫಾಲೋವರ್ಸ್ ನಮಗೂ ಬಂದಿತ್ತು ಈ ಅಕೌಂಟ್ ಇಂದ ಮೆಸೇಜ್. ಬಟ್ ಯಾರಿಗೂ ಹೇಳ್ಕೊಳ್ಳೋದು ಧೈರ್ಯ ಇಲ್ಲ ಸರ್. ಏನ್ರಿ ನಿಮ್ದೆಲ್ಲ ಒಂದೇ ಗ್ಯಾಂಗ? ಜನಗಳಿಗೆ ಸುಳ್ಳು ಹೇಳಿ ನಮ್ಸೆ ಮೋಸ ಮಾಡ್ಬೇಕು ಅಂತ ಹೇಳಿ ಏನೆಲ್ಲ ಮೆಸೇಜಸ್ ಕಳಿಸ್ತಾ ಇತ್ತು, ಏನು ಇಮೇಜಸ್ ನಿಜವಾಗ್ಲೂ ನೆನಪಿಲ್ಲ ಸರ್ ಏನ್ ಮೆಸೇಜಸ್ ಅಂತ. ಮೆಸೇಜಸ್ ಇದ್ರೆ ಅದನ್ನು ಕೂಡ ನಾನು ಸ್ಟೋರಿಯಲ್ಲಿ ಶೇರ್ ಮಾಡ್ತಿದ್ದೆ. ಆದ್ರೆ ನನ್ನ ಜೊತೆ ಎಷ್ಟೊಂದು ಜನ ಶೇರ್ ಮಾಡ್ಕೊಂಡಲ್ಲ ಸರ್, ಅವ್ರ ಹತ್ರ ಇನ್ನೂ ಕೂಡ ಮೆಸೇಜಸ್ ಇದೆ. ಜೂನ್ 7ನೇ ತಾರೀಕುವರೆಗೂ ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಹೋಗಿದೆ. ಸರ್ ಸುಮಾರು ನನ್ನ ಹತ್ರ ಮೆಸೇಜಸ್ ಇದೆ ಸರ್ ಅವ್ರು ಹೇಳ್ಕೊಂಡಿರೋದು. ನಾನು ನಿಮಗೆ ತೋರಿಸ್ತೀನಿ. ಇವರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವ್ರಿಗೆ ಮಾಡಿದ್ದೇ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಷ್ಟು ದಿವಸ ಅವ್ರೇನ್ ಮಾಡ್ತಿದ್ರು. ಈಗ ಸತ್ತ ಮೇಲೆ ಆಗ್ ಮಾಡ್ತಿದ್ದ ಹೀಗ್ ಮಾಡ್ತಿದ್ದ ಅಂತ ಹೇಳಿದ್ರೆ ಅದು ನ್ಯಾಯ ಅಲ್ಲ. ಅದು ಮೊದ್ಲೇ ಹೇಳ್ಬೇಕಾಗಿತ್ತು. ನಾವು ಎಚ್ಚೆತ್ಕೊಳ್ತಿದ್ವಿ. ಕಷ್ಟ ಸುಖಕ್ಕೆ ಆಗ್ತಾಳೆ ಅಂತ ಮುತ್ತಿನಂತ ಮಾತು ಹೇಳಿದ್ಲು. ನೀ ಬುದ್ಧಿ ಹೇಳ್ತಿದ್ವಿ, ಈ ತರ ಮಾಡ್ಬೇಡಪ್ಪ ನೀನು ಅಂತ ಹೇಳ್ತಿದ್ವಿ. ಈಗ ಈ ತರ ಒಂದು ಹತ್ಯೆ ಆದ್ಮೇಲೆ ಬಂದು ನಮಗೆ ಮಾಡ್ತಿದ್ದ ಇಷ್ಟು ದಿವಸ ಎಲ್ಲಿ ಇವ್ರ ಬಾಯಿಗೆ ಏನ್ ಇಟ್ಕೊಂಡಿದ್ರು? ಕಡುಬು ಇಟ್ಕೊಂಡಿದ್ರ? ನೀನ್ ಏನ್ ಮಾಡಿದ್ರು ಅಷ್ಟೇನೆ. ನಾಯಿ ಬಾಲ ಯಾವತ್ತು ಡೊಂಕೆನೆ. ಗೊತ್ತಾಗಲ್ವಾ ಅವ್ರಿಗೆ? ಸಿನಿಮಾ ತಾರೆಯರು, ನಟಿಯರು ಅಂತಾರೆ, ನಟರು ಅಂತಾರೆ. ಇಷ್ಟು ದಿವಸ ಏನ್ ಮಾಡ್ತಿದ್ರು? ಅವ್ನ್ ಮಾಡ್ದಾಗ ನಿಂದಾನೆ ಹೇಳ್ಬೋದಾಗಿತ್ತಲ್ಲ ನಮಗೆ ಈ ರೀತಿ ಮಾಡ್ತಿದ್ದಾನೆ ಹೇಳ್ರಿ ಅಂತ. ನಾವು ಅವನಿಗೆ ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.